2025ರ ಐಪಿಎಲ್ನಲ್ಲಿ ಒಂದಷ್ಟು ಆಟಗಾರರು ಸಿಕ್ಕಾಪಟ್ಟೆ ಶೈನ್ ಆದ್ರೆ ಇನ್ನೊಂದಷ್ಟು ಸ್ಟಾರ್ ಆಟಗಾರರು ಸದ್ದೇ ಮಾಡಲಿಲ್ಲ. ಅದರಲ್ಲೂ ಕೆಲವರು ದಾಖಲೆ ಮೊತ್ತದಲ್ಲಿ ಹಣ ಪಡೆದ್ರು ಕೂಡ ಪರ್ಫಾರ್ಮೆನ್ಸ್ನಲ್ಲಿ ಮಾತ್ರ ಬಿಗ್ ಝೀರೋ ಆಗಿದ್ರು. ಇಂಥವರ ಪೈಕಿ ವೆಂಕಟೇಶ್ ಅಯ್ಯರ್ ಟಾಪ್ನಲ್ಲಿದ್ದಾರೆ. ಕೆಕೆಆರ್ನ ದುಬಾರಿ ಆಟಗಾರ ಫೀಲ್ಡ್ನಲ್ಲಿ ಫೇಲ್ಯೂರ್ ಆಗಿದ್ದು ನೆಕ್ಸ್ಟ್ ಸೀಸನ್ಗೆ ತಂಡದಿಂದ ಗೇಟ್ ಪಾಸ್ ಸಿಗ್ತಾ ಇದೆ. ಅಷ್ಟಕ್ಕೂ ವೆಂಕಟೇಶ್ ಅಯ್ಯರನ್ನ ಕೆಕೆಆರ್ ಕೈ ಬಿಡ್ತಾ ಇರೋದು ಯಾಕೆ? ಆರ್ಸಿಬಿ ಸೇರಬೇಕಿದ್ದ ಆಟಗಾರ ಮಿಸ್ ಆಗಿದ್ದೇ ಇಲ್ಲಿ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ಗೂ ಮುನ್ನ ವೆಂಕಟೇಶ್ ಅಯ್ಯರ್ ಮೇಲೆ ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ಹಣದ ರಾಶಿಯನ್ನೇ ಸುರಿದಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 23.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಅಷ್ಟೊಂದು ಹಣ ಕೊಟ್ಟ ಮೇಲೆ ಉತ್ತಮ ಪ್ರದರ್ಶನ ಬರುತ್ತೆ ಅನ್ನೋದು ಫ್ರಾಂಚೈಸಿಯ ನಿರೀಕ್ಷೆ ಕೂಡ ಆಗಿತ್ತು. ಆದರೆ ಅಯ್ಯರ್ ಮಾತ್ರ ಕೆಕೆಆರ್ ಪರ 11 ಇನ್ನಿಂಗ್ಸ್ಗಳಲ್ಲಿ ಕಣಕ್ಕಿಳಿದು ಕೇವಲ 142 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ತಂಡದ ಪರ ಬೇರೆ ಆಟಗಾರರಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಅಂತಿಮವಾಗಿ ತಂಡ 8ನೇ ಸ್ಥಾನದ ಮೂಲಕ ಟೂರ್ನಿಯನ್ನ ಮುಗಿಸಿತ್ತು. 2024ರಲ್ಲಿ ಚಾಂಪಿಯನ್ ಆಗಿದ್ದ ಕೆಕೆಆರ್ ಇದೀಗ 2026ರ ಐಪಿಎಲ್ಗೆ ಮತ್ತೊಮ್ಮೆ ಸೂಪರ್ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡೋಕೆ ಬಿಗ್ ಡಿಸಿಷನ್ಸ್ ತಗೊಳ್ತಾ ಇದೆ. ಅದರಲ್ಲಿ ವೆಂಕಟೇಶ್ ಅಯ್ಯರ್ಗೆ ಗೇಟ್ ಪಾಸ್ ಕೂಡ ಒಂದು. ವೆಂಕಟೇಶ್ ರಿಲೀಸ್ ಆದ್ರೆ ಕೆಕೆಆರ್ಗೆ ಬಿಗ್ ರಿಲೀಫ್. ಕಳೆದ ನವೆಂಬರ್ನಲ್ಲಿ ನಡೆದಿದ್ದ ಮೆಗಾ ಹರಾಜಿನಲ್ಲಿ ಸಂಭಾವನೆ ಮೂಲಕ ಹೆಚ್ಚು ಸೌಂಡ್ ಮಾಡಿದ್ದು ರಿಷಬ್ ಪಂತ್ ಹಾಗೆ ಶ್ರೇಯಸ್ ಅಯ್ಯರ್. ರಿಷಬ್ ಪಂತ್ರನ್ನ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚೈಸಿ ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರೆ, ಶ್ರೇಯಸ್ ಅಯ್ಯರ್ ಮೇಲೆ ಪಂಜಾಬ್ ಕಿಂಗ್ಸ್ ತಂಡ 26.75 ಕೋಟಿ ರೂಪಾಯಿ ಬಿಡ್ ಮಾಡಿತ್ತು. ಇವರ ಬಳಿಕ ವೆಂಕಟೇಶ್ ಅಯ್ಯರ್ ಕೂಡ ಸಾಕಷ್ಟು ಸುದ್ದಿಯಲ್ಲಿದ್ರು. ಯಾಕಂದ್ರೆ ವೆಂಕಿ ಮೇಲೆ ಕೆಕೆಆರ್ 23.75 ಕೋಟಿ ರೂಪಾಯಿ ಸುರಿದಿತ್ತು. ಹೀಗೆ ಹೆಚ್ಚು ಮೊತ್ತ ಪಡೆದು ಕೋಲ್ಕತಾ ಸೇರಿದ್ದಂತ ವೆಂಕಿ ಕಂಪ್ಲೀಟ್ ಫ್ಲಾಪ್ ಆಗಿದ್ರು. ಅವರಿಂದ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಹೀಗಾಗಿ 2026ರ ಐಪಿಎಲ್ಗೂ ಮುನ್ನ ಟ್ರೇಡ್ ವಿಂಡೋ ಮೂಲಕ ಅವರನ್ನ ಹೊರಗೆ ಕಳಿಸೋಕೆ ಕೆಕೆಆರ್ ಚಿಂತನೆಯಲ್ಲಿದೆ. ವೆಂಕಿ ಹೊರಗೆ ಬಂದ್ರೆ ಕೆಕೆಆರ್ಗೆ ದೊಡ್ಡ ಮೊತ್ತದಲ್ಲಿ ಹಣ ಉಳಿತಾಯ ಆಗುತ್ತೆ. ನಂತರ ಅದನ್ನ ಮತ್ತೊಬ್ಬ ಸ್ಟಾರ್ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡೋದು ಫ್ರಾಂಚೈಸಿಯ ಲೆಕ್ಕಾಚಾರ ಆಗಿದೆ. ವೆಂಕಿ ಮೇಲೆ 23.50 ಕೋಟಿ ರು ಬಿಡ್ ಮಾಡಿದ್ದ ಆರ್ಸಿಬಿ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಆರ್ಸಿಬಿ ಫ್ರಾಂಚೈಸಿ ಇದೇ ವೆಂಕಿ ಮೇಲೆ ಬರೋಬ್ಬರಿ 23.5 ಕೋಟಿ ರೂಪಾಯಿವರೆಗೂ ಕೂಡ ಬಿಡ್ ಮಾಡಿತ್ತು. ವೆಂಕಟೇಶ್ ಅಯ್ಯರ್ ಹೆಸರು ಹರಾಜಿಗೆ ಕರೆದಾಗ ಆರ್ಸಿಬಿ ಫ್ರಾಂಚೈಸಿ ಕೂಡ ಸಖತ್ ಪೈಪೋಟಿ ನೀಡಿತ್ತು. 23.5 ಕೋಟಿ ರೂಪಾಯಿಗಳವರೆಗೂ ಕೂಡ ಹರಾಜು ಕರೆದಿತ್ತು. ಈ ಹರಾಜಿನಲ್ಲಿ ಆರ್ಸಿಬಿ ಹಾಗೆ ಕೋಲ್ಕತಾ ನಡುವೆ ಭಾರಿ ಬಿಡ್ ನಡೆದಿತ್ತು, ಪೈಪೋಟಿ ಏರ್ಪಟ್ಟಿತ್ತು. ಆರ್ಸಿಬಿ ಕರೆದ ಬಿಡ್ ಮೇಲೆ ಕೆಕೆಆರ್ ಇನ್ನೂ ಕೂಡ 25 ಲಕ್ಷ ರೂಪಾಯಿ ಹೆಚ್ಚು ಮಾಡಿ ಹರಾಜು ಕರೆದಿತ್ತು. ಈ ವೇಳೆ ಆರ್ಸಿಬಿ ಹಿಂದೆ ಸರಿದ ಕಾರಣಕ್ಕೆ ವೆಂಕಟೇಶ್ ಅಯ್ಯರ್ ಒಟ್ಟು 23.75 ಕೋಟಿ ರೂಪಾಯಿಗಳನ್ನ ನೀಡಿ ಕೋಲ್ಕತಾ ಖರೀದಿ ಮಾಡಿತ್ತು. ಇದರಿಂದ ವೆಂಕಟೇಶ್ ಅಯ್ಯರ್ ಮತ್ತೆ ತಮ್ಮ ತಂಡವನ್ನೇ ಸೇರ್ಕೊಂಡಿದ್ರು. ಆದ್ರೆ ಇಷ್ಟೊಂದು ಹಣ ಪಡೆದ್ರು ಕೂಡ ಅವರಿಂದ ಹೇಳಿಕೊಳ್ಳುವಂತ ಪ್ರದರ್ಶನ ಬರಲಿಲ್ಲ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೂ ಮುನ್ನ ಬೇರೆ ಫ್ರಾಂಚೈಸಿಯ ಜೆರ್ಸಿ ತೊಟ್ಟು ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಇನ್ನು ವೆಂಕಟೇಶ್ ಅಯ್ಯರ್ ಅವರ ಐಪಿಎಲ್ ಜರ್ನಿಯನ್ನ ನೋಡೋದಾದ್ರೆ, ಸೀಮ್ ಬೌಲಿಂಗ್ ಆಲ್ರೌಂಡರ್ ಆಗಿರುವಂತಹ ವೆಂಕಟೇಶ್ ಅಯ್ಯರ್ 2021ರಿಂದ ಕೆಕೆಆರ್ ತಂಡದಲ್ಲಿದ್ದಾರೆ. ಇಲ್ಲಿವರೆಗೆ 62 ಐಪಿಎಲ್ ಪಂದ್ಯಗಳಿಂದ 137.37ರ ಸ್ಟ್ರೈಕ್ ರೇಟ್ನಲ್ಲಿ 1468 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಶತಕ ಹಾಗೆ 12 ಅರ್ಧ ಶತಕಗಳಿವೆ. ಅಯ್ಯರ್ 2024 ಹಾಗೆ 2023ರಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು. ಆದರೆ ಲಾಸ್ಟ್ ಸೀಸನ್ ನಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿಲ್ಲ. ಹೀಗಾಗಿ ಟ್ರೇಡ್ ವಿಂಡೋಗೆ ಬಂದ್ರೆ ಯಾವ ತಂಡ ಖರೀದಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.